ನಮಸ್ಕಾರ ಎಲ್ಲರಿಗೂ. ಹೆಂಗಿದ್ರೆ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿರಿ ಮತ್ತೆ ಇವತ್ತಿನ ರೆಸಿಪಿ ಚಾಲೂ ಮಾಡೋಣ. ಚಾಲೂ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಕ್ರಿ. ನಾನು ಮಾಡುವಂಥ ಪ್ರತಿಯೊಂದು ನಿಮ್ಗೆ ವೀಡಿಯೋಸು ನೋಟಿಫಿಕೇಷನ್ ಆಗಿ ಬರ್ತೈತ್ರಿ ಅಂತ ಕೇಳ್ಕೊತೇನೆ ರೀ. ಹಂಗೆ ದಯವಿಟ್ಟು ನೋಡಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೇನೆ ರೀ. ಬನ್ನಿರಿ ಮತ್ತೆ ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ಎಗ್ ರೈಸ್ ಮಾಡೋದು ಹೆಂಗಂತ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ರೀ. ಆಲ್ಮೋಸ್ಟ್ ಎಲ್ರಿಗೂ ತುಂಬ ಇಷ್ಟನೇ ಆಗುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ನಾನಿಲ್ಲಿ ಒಂದು 4 ಮೊಟ್ಟೆನ ಈ ರೀತಿ ಒಡೆದು ಹಾಕೊಂಡೇನಿ. ಆಮೇಲೆ ಟೊಮ್ಯಾಟೊ ಹಚ್ಕೊಂಡೇನಿ ರೀ, ಮತ್ತು ಈರುಳ್ಳಿ ಹಚ್ಕೊಂಡೇನಿ ರೀ, ಮತ್ತು ಕ್ಯಾಪ್ಸಿಕಮ್ ತೊಗೊಂಡೇನಿ ರೀ, ಮತ್ತು 2 ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿನ ತೊಗೊಂಡೇನಿ ರೀ. ಕ್ಯಾಪ್ಸಿಕಮ್ಮು ನಿಮಗೆ ಬೇಕಂದ್ರೆ ಹಾಕೋಬೋದಿಲ್ಲ ಅಂದ್ರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು. ಅದಾದಮೇಲೆ ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೇನಿ ರೀ. ಎಣ್ಣೆ ಕಾಯೋದಕ್ಕೆ ಬಿಟ್ಟೇನಿ ರೀ. ಎಣ್ಣೆ ಕಾದ ನಂತರ ಹೆಚ್ಕೊಂಡಿರುವಂಥ ಉಳ್ಳಾಗಡ್ಡಿನ ಹಾಕೊಳಕತ್ತೇನೆ ರೀ. ನೀವು ಬೇಕಂದ್ರೆ ಉದ್ದುದಾಗಿ ಹೆಚ್ಕೊಳ್ಳೋ ಬದಲು ಸಣ್ಣಾಗಿ ಹೆಚ್ಕೊಂಡ್ರೂ ಚಲೋ ಆಗತ್ತೆ ರೀ. ನಾನು ಉದ್ದುದಾಗಿ ಹೆಚ್ಕೊಂಡೇನಿ ರೀ ಇಲ್ಲೇ. ಸೊ ನೀವು ಸಣ್ಣಾಗಿ ಹೆಚ್ಕೊಂಡು ಮಾಡ್ಕೊಂಡ್ರೂ ಮಸ್ತ್ ಟೇಸ್ಟ್ ಬರ್ತೈತಿ. ಈ ರೀತಿ ಹೆಚ್ಕೊಂಡು ಮಾಡ್ಕೊಂಡ್ರೂ ಟೇಸ್ಟ್ ಬರ್ತೈತೆ ರೀ. ಸೊ ಅದು ಸ್ವಲ್ಪ ಫ್ರೈ ಆದ ನಂತರ 2 ರಿಂದ 2 ಟೇಬಲ್ ಸ್ಪೂನಷ್ಟು ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡೇನಿ ರೀ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೊಂಡೇನಿ ರೀ. ಯಾಕಂದ್ರೆ ಅದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ರಿ, ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡೇನಿ ರೀ. ಅದಾದಮೇಲೆ ಹೆಚ್ಕೊಂಡಿರುವಂಥ ಕ್ಯಾಪ್ಸಿಕಮ್ನ ಹಾಕ್ಕೊಳಕತ್ತೇನೆ ರೀ. ಕ್ಯಾಪ್ಸಿಕಮ್ ಹಾಕ್ಕೊಂಬಿಟ್ಟು ಮತ್ತೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ರಿ. ಕ್ಯಾಪ್ಸಿಕಮ್ ಎಲ್ಲ ಸ್ವಲ್ಪ ಮೆತ್ತಗಾಗಬೇಕು ರೀ, ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ. ಈ ರೀತಿ ಫ್ರೈ ಆದ ತಕ್ಷಣ ಮತ್ತು ಹೆಚ್ಕೊಂಡಿರುವಂಥ ಟೊಮ್ಯಾಟೊ ಮತ್ತು 2 ಹಸಿಮೆಣ್ಸಿನ್ಕಾಯಿ ಹೆಚ್ಕೊಂಡಿದ್ರಲ್ರಿ ಅದನ್ನು ಸಹ ಹಾಕ್ಕೋಬೇಕು ರೀ. ಇವೆಲ್ಲ ಹಾಕ್ಕೊಂಬಿಟ್ಟು ಚೆಂದಾಗೆ ಫ್ರೈ ಮಾಡ್ಕೊಳ್ರಿ. ನಾನಿಲ್ಲಿ ಯಾವುದೇ ರೀತಿ ಸಾಸ್ ಬಳಸಾಕತ್ತಿಲ್ಲ ರೀ. ಸೋಯಾ ಸಾಸು ಅಥವಾ ಬೇರೆ ಯಾವುದೇ ಥರನಾಗಿ ನಾನು ಸಾಸನ್ನ ಬಳಸಾಕತ್ತಿಲ್ಲ ರೀ. ಸಾಸ್ ಬಳಸಲಾರ್ದೇ ನಾನು ಎಗ್ ರೈಸ್ ಮಾಡೋದನ್ನು ತೋರ್ಸಾಕತ್ತೇನೆ ರೀ. ಅದಾದಮೇಲೆ ಮಸಾಲೆಯಲ್ಲೇ ಹಾಕೋಬೇಕು ರೀ. ಅರಿಶಿನ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಹಂಗೆ ಎಗ್ ಮಸಾಲ ಮತ್ತು ಅಚ್ಚ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲವನ್ನು ಹಾಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡಿಕೊಂಡು ಚೆಂದಾಗೆ ಫ್ರೈ ಆತಲ್ರಿ. ಸೊ ಈ ರೀತಿ ಫ್ರೈ ಆದಮೇಲೆ ನಾನಿಲ್ಲಿ 4 ಮೊಟ್ಟೆನ ಈ ರೀತಿ ಒಡೆದ್ಬಿಟ್ಟು ಕಲಸಿಟ್ಕೊಂಡಿದ್ದೆ, ಅದನ್ನೆಲ್ಲವನ್ನು ಹಾಕೊಳ್ಳೋಣ್ರಿ. ಎಲ್ಲವನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಹಂಗೆ ಬಿಡ್ರಿ. ಅದು ಬಿಟ್ಟಾದಮೇಲೆ ಈ ರೀತಿ ಚೆಂದಾಗೆ ಕಲಿಸ್ಕೊಂಡು ಈ ರೀತಿ ಉದ್ರಾ ಭದ್ರ ಆಗೋ ರೀತಿ ಮಾಡ್ಕೊಳ್ರಿ. ಸೊ ಇವಾಗ ಎಗ್ ರೈಸಿಗೆ ರೆಡಿ ಆತ್ರಿ. ಈ ರೀತಿ ಚೆಂದಾಗೆ ಬುರ್ಜಿ ಟೈಪ್ ಆತಲ್ರಿ. ಇವಾಗ ನೀವು ಸೈಡಾಗಿ ಅನ್ನ ಮಾಡಿಟ್ಕೊಂಡಿದ್ರಲ್ರಿ ಅದನ್ನು ಇದಕ್ಕೆ ಹಾಕೋಬೇಕ್ರಿ. ನೋಡಿರಿ ಬುರ್ಜಿ ಮಸ್ತ್ ಆಗೈತ್ರಿ. ಬೇಕಾದ್ರೆ ನೀವು ಇದೇ ಬುರ್ಜಿನ ನೀವು ರೊಟ್ಟಿಗೆ ಹಚ್ಕೊಂಡು ತಿಂದ್ರೂ ಟೇಸ್ಟ್ ಭಾರಿ ಬರ್ತೈತ್ರಿ. ಸೊ ಇದಕ್ಕೆ ಇವಾಗ ಮಾಡ್ಕೊಂಡಿರುವಂಥ ರೈಸ್ನ ಹಾಕೊಳ್ಳೋಣ್ರಿ. ಹಾಕೊಂಡ್ಬಿಟ್ಟು ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ರಿ. ಈ ರೀತಿ ಚೆಂದಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ. ಸೊ ಚೆಂದಾಗೆಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಬಾಯಿಗೆ ನೀರು ಬರ್ತೈತ್ರಿ, ಆ ರೀತಿ ಟೇಸ್ಟ್ ಬರ್ತೈತೆ ನೋಡಿರಿ. ಸ್ವಲ್ಪ ಖಾರ ಮುಂದೆ ಮಾಡ್ಕೊಂಡ್ರಿ ಅಂದರೆ ಎಗ್ ರೈಸ್ ಇನ್ನೂ ಟೇಸ್ಟ್ ಭಾರಿ ಬರ್ತೈತೆ ರೀ. ಸಿಂಪಲ್ ಆಗೈತಿ, ಯಾವುದೇ ರೀತಿಯಾಗಿ ನಾನು ಸಾಸ್ ಬಳಸಲಾರ್ದೇ ಮಾಡೋದನ್ನು ಹೇಳ್ಕೊಟ್ಟೇನೆ ರೀ. ಅದಾದಮೇಲೆ ಫೈನಲಾಗಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೋಬೇಕ್ರಿ. ಸೊ ಇವಾಗ ರೆಡಿ ಆಯ್ತು ನೋಡಿರಿ ತಿನ್ನೋದಕ್ಕೆ. ಮತ್ತೆ ಯಾಕ್ರಿ ತಡ, ಹೋಗ್ಬಿಟ್ಟು ಚೆಂದಾಗೆ ಮಾಡ್ಕೊಂಡು ತಿನ್ನಿರಿ. ಹೆಂಗಾಗೈತೆ ಅಂತ ತಿಳಿಸ್ಕೊಡ್ರಿ. ಯಾಕಂದ್ರೆ ಎಗ್ ರೈಸ್ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳ್ರಿ. ತುಂಬ ಜನಕ್ಕೆ ಎಗ್ ರೈಸ್ ಅಂದ್ರೆ ಬಾಯಾಗ ನೀರು ಬರ್ತೈತಿ. ಅಂಥ ರೆಸಿಪಿನ ಹೇಳ್ಕೊಟ್ಟೇನಿ. ಸೊ ಒಂದ್ಸಲ ಮನ್ಯಾಗ ಟ್ರೈ ಮಾಡಿರಿ, ಹೆಂಗಾಗೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ರೀ. ಎಲ್ಲರಿಗೂ ಚಾನಲ್ನ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ನನ್ನ ಕಡೆಯಿಂದ ನಮಸ್ಕಾರ ರೀ.